ಆ ಮಗು ಏನೋ ಯೋಚನೆ ಮಾಡಿ ಅಪ್ಪನ ಹತ್ರ ನೇರವಾಗಿ ಕೇಳಿಬಿಟ್ಟ, ಅಪ್ಪ ನೀನು 1 ಗಂಟೆಯ ಸಂಪಾದನೆ ಎಷ್ಟು ಅಂತ, ಅಂದರೆ ನಿನ್ನ 1 ಗಂಟೆಯ ಮೌಲ್ಯ ಎಷ್ಟು ಅಂತ. ನೋಡಿ, ರೂಪಾಯಿ ಮತ್ತು ಭಾವನೆ ಅದರ ಮಧ್ಯದ ತಾಕಲಾಟಗಳು, ಆ ಮಗುವಿನ ಭಾವನೆ ನೋಡಿ ಅಂತ. ಅಪ್ಪನ ಹತ್ರ ಸಾಲ ಮಾಡಿ ಆದರೂ ಅಪ್ಪನ 1 ಗಂಟೆ ಬೇಕು ಅದಕ್ಕೆ ಅಂತ. ಮಾತೇ ಆಡದೆ ಸುಮ್ಮನೆ ಇದ್ದಂತೆ ಎಷ್ಟೋ ಹೊತ್ತು ಆ ಅಪ್ಪ. ಆ ದಿನದಿಂದ ಭಾವ ಮತ್ತು ದುಡ್ಡಿಗೆ ತುಕ್ಕ ಹಾಕೋ ಕೆಲಸ ಮಾಡಲೇ ಇಲ್ವಂತೆ. ಬಂಗಾರದ ಕವಚ, ಕೊನೆಗೆ ಬಂಗಾರದ ತುಲಾಭಾರನೆ ಮಾಡಿಸ್ಬೋದು. ಆದರೆ ದೇವರಿಗೆ ನಿಜವಾಗಿ ಸಂತೋಷ ಆಗೋದು ಯಾವಾಗ ಗೊತ್ತಿದೆಯಾ? ನೀವು ಸಮಯ ಕೊಟ್ಟಾಗ ಅಂತ. ನೀವು ಅವರಿಗೆ ಸಮಯ ಕೊಟ್ಟಾಗ ಪಡುವಷ್ಟು ಸಂತೋಷನ ನೀನು ಯಾವಾಗಲೂ ಪಡಲ್ಲ ಅಂತ. ಆ ಮಗು ಸಮಯ ಕೊಡೋದೊಂದು ಏನು, ನಮ್ಮ ಆಯುಷ್ಯದ ಒಂದು ಖಂಡವನ್ನು ಅವನಿಗೆ ಕೊಟ್ಟ ಹಾಗೆ ಅಂತ. ನಮ್ಮ ಈ ಮನುಷ್ಯ ಶರೀರ ಅನ್ನೋದು ಬಿಟ್ಟಿ ಬರಲಿಲ್ಲ ಅಂತ. ಇದು ನಮಗೆ ಸಿಗಬೇಕಾದ್ರೆ ನಮ್ಮ ಹಿಂದಿನ ಸುಕೃತ ಪುಣ್ಯ ಅನ್ನೋ ದೊಡ್ಡ ಸಂಪತ್ತನ್ನು ಕೊಟ್ಟು ನಾವಿದನ್ನು ಖರೀದಿ ಮಾಡಿದ್ದೀವಿ ಅಂತ. ಯಾವುದೇ ಅಮೂಲ್ಯವಾದ ವಸ್ತುವಾಗಲಿ ಅದನ್ನು ಯಾವ ಉದ್ದೇಶಕ್ಕೋಸ್ಕರ ಮಾಡಿರ್ತಾರೋ ಅದಕ್ಕೆ ಅದನ್ನು ಬಳಸ್ಕೊಳ್ಬೇಕು ಅಂತ. ಉದಾಹರಣೆ, ಒಂದು ಮೊಬೈಲ್ದೇ ಆಗಲಿ, ಅದನ್ನು ಸರಿಯಾಗಿ ಬಳಸ್ಕೊಂಡ್ರೆ ಇಡೀ ಬ್ರಹ್ಮಾಂಡವನ್ನು ತೆಗೆದು ನೋಡ್ಬೋದು ಅದರಲ್ಲಿ. ಆದರೆ ಅದನ್ನು ಸುತ್ತಿಗೆ ಥರ ಯಾವುದೋ ಒಂದು ಮಳೆ ಹೊಡೆಯೋಕ್ಕೆ ಕುಟ್ಟಕ್ಕೆ ಗಟ್ಟಿಯಾಗಿದೆ ಅಂತ ಬಳಸ್ಕೊಂಡ್ರೆ ಅದು ಆಗತ್ತೆ, ಮಳೆ ಹೊಡೆಯೋಕ್ಕೂ ಆಗುತ್ತೆ ಗಟ್ಟಿಯಾಗಿದ್ರೆ. ಆದರೆ ಅದನ್ನು ಮಾಡಿರೋ ಉದ್ದೇಶ ಅದ ಅಂತ. ಆಗ ಅವನಿಗೆ ತುಂಬ ದುಃಖ ಇದಂತೆ. ಹಾಗಾದ್ರೆ ನಂದು ಅನ್ನೋದು ಯಾವುದು ಇಲ್ವೇ ಇಲ್ವಾ ಈ ಪ್ರಪಂಚದಲ್ಲಿ ಅಂತ. ಆಗ ದೇವ್ರು ಹೇಳಿದಂತೆ, ನಿನ್ನ ಈ ಸಮಯ ಇದೆಯಲ್ಲ, ನಿನ್ನ ಕೊಟ್ಟಿರೋ ಒಂದು ಆಯುಷ್ಯ ಇದೆಯಲ್ಲ, ಅದು ನಿಂದು ಅಂತ. ಅದನ್ನು ನೀನು ಹೇಗೆ ಬಳಸ್ಕೋತೀಯ ಅನ್ನೋದ್ರ ಮೇಲೆ ಅದು ನಿಂತಿದೆ ಅಂತ. ವಂದೇ ಗುರುನ ಚರಣಾರವಿಂದೆ ಸಂದರ್ಶಿತಸ್ವಾತ್ಮ ಸುಖಾವಬೋಧೆ ಜನಸ್ಯ ಯೇ ಜಾಂಗಲೀಕಾಯಮಾನೆ ಸಂಸಾರ ಹಾಲಾಹಲಮೋಹ ಶಾಂತಿ. ಮೋಟಿವೇಶನ್ ಮಿತ್ರ ಈ ಚಾನೆಲ್ನ ಎಲ್ಲ ಆತ್ಮೀಯ ಮಿತ್ರರಿಗೆ ಪ್ರೀತಿಪೂರ್ವಕ ನಮಸ್ಕಾರ. ನಂದತ್ಯುರಿತ ಆದಿತ್ಯೆ ನಂದತ್ಯಸ್ತಮಿತೇ ರವೋ ಆತ್ಮನೋ ನಾವಬುದ್ಧ್ಯಂತೆ ಮನುಷ್ಯಾಹ ಜೀವಿತಕ್ಷಯಂ ಹೃಷ್ಯಂ ಋತುಮುಖಂ ದೃಷ್ಟ್ವಾ ನವಂ ನವಮಿಹಾಗತಂ ಋತೂನಾಂ ಪರಿಬದ್ಧೇನ ಪ್ರಾಣಿನಾಂ ಪ್ರಾಣ ಸಂಶಯ. ಸೂರ್ಯೋದಯ ಆದರೆ ಜನ ಎಲ್ಲ ಸಂತೋಷ ಪಡ್ತಾರಂತೆ. ಆಹಾ, ಎಷ್ಟು ಚೆನ್ನಾಗಿ ಎಲ್ಲ ಕಡೆಗೆ ಬೆಳಕು ಹರಡ್ತಾ ಇದೆ, ಎಷ್ಟು ತಂಗಾಳಿ ಬೀಸ್ತಾ ಇದೆ, ಸೂರ್ಯ ಗುಡ್ಡದ 2 ಗುಡ್ಡಗಳ ನಡುವೆಯಿಂದ ಹೇಗೆ ಮೇಲೆ ಬರ್ತಾ ಇದ್ದಾನೆ ಅಂತ. ಹಾಗೆ ಸೂರ್ಯ ಅಸ್ತ ಆಗ್ತಾ ಇದ್ರು ಕೂಡ ಜನ ಸಂತೋಷ ಪಡ್ತಾರಂತೆ. ಎಲ್ಲ ಕಡೆಗೂ ಎಷ್ಟು ಕೆಂಪು ಆವರಿಸಿದೆ, ಸಮುದ್ರದಲ್ಲಿ ಸೂರ್ಯ ಹೇಗೆ ನಿಧಾನವಾಗಿ ಮುಳುಗ್ತಾ ಇದ್ದಾನೆ, ಎಲ್ಲ ಹಕ್ಕಿಗಳು ಎಲ್ಲವೂ ಕೂಡ ಗೂಡು ಸೇರ್ತಾ ಇದ್ದಾರೆ. ಮನುಷ್ಯರು ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿದೆ, ಇನ್ನೇನು ವಿಶ್ರಾಂತಿ ಕಾಲನೂ ಹತ್ರ ಬಂತು ಅಂತ ಸಂತೋಷ ಪಡ್ತಾರಂತೆ. ಹಾಗೆ ಹೃಷ್ಯಂ ಋತುಮುಖಂ ದೃಷ್ಟ್ವಾ ನವಂ ನವಮಿಹಾಗತಂ, ಅಂದರೆ ವಸಂತ ಋತು ಬಂದಾಗ ಎಲ್ಲ ಕಡೆಗೂ ಗಿಡ ಮರಗಳು ಚಿಗುರ್ತಾ ಇದೆ, ಹೂ ಬಿಡ್ತಾ ಇದೆ ಅಂತ. ಹಾಗೆ ವರ್ಷ ಋತು ಬಂದಾಗ ಎಲ್ಲ ಕಡೆಗೂ ಮಳೆಗಾಲ ಬಂತು, ಎಲ್ಲ ಕಡೆಗೂ ಮಳೆ ಸುರಿತಾ ಇದೆ, ಇಡೀ ಭೂಮಿ ಎಲ್ಲ ನೀರಿನಿಂದ ಒತ್ತೆ ಆಗಿದೆ. ಹಾಗೆ ಚಳಿಗಾಲ ಬಂದಾಗ ಎಲ್ಲ ಕಡೆಗೂ ತಂಪು ಹರಡಿದೆ ಅಂತ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಋತು ಬಂದಾಗ ಜನ ಎಲ್ಲ ಸಂತೋಷ ಪಡ್ತಾರಂತೆ. ಹೀಗೆ ವಸಂತಾದಿ ಋತುಗಳು ಒಂದೊಂದು ಬಂದಾಗ ಕೂಡ ಜನರು ಒಂದೊಂದು ಕಾರಣದಿಂದ ನಲಿದಾಡ್ತಾರಂತೆ. ಆದರೆ ವಿಷಯ ಏನು ಅಂದರೆ, ಪ್ರತಿನಿತ್ಯ ಸೂರ್ಯೋದಯ ಆದಾಗೂ ಸೂರ್ಯಾಸ್ತ ಆದಾಗೂ ಕೂಡ ನಮ್ಮ ಒಂದೊಂದು ದಿವಸದ ಆಯುಷ್ಯ ಕಳೆದು ಹೋಗ್ತಾ ಇದೆ ಅನ್ನೋದನ್ನ ನಾವು ಗ್ರಹಿಸೋದೇ ಇಲ್ಲ. ಹಾಗೆ ಒಂದೊಂದು ಋತುಗಳು ಕಳೆದು ಹೋದಾಗಲೂ ಕೂಡ ನಮ್ದು ಅಷ್ಟೊಂದು ಪ್ರಮಾಣದ ಆಯುಸ್ಸು ಕಡಿಮೆ ಆಗ್ತಾ ಇದೆ, ಕಳೆದು ಹೋಗ್ತಾ ಇದೆ ಅನ್ನೋದನ್ನ ನಾವು ಅದನ್ನ ಗಮನಕ್ಕೆ ತಂದುಕೊಳ್ಳೋದೇ ಇಲ್ಲ. ಹೀಗೆ ನಮ್ಮ ಆಯಸ್ಸು ಅನ್ನೋ ಒಂದು ಸಂಪತ್ತು ಕ್ಷಯ ಆಗಿ ಹೋಗ್ತಾನೆ ಇದೆ. ಹೇಗೆ ಮರದ ದಿಮ್ಮಿಯನ್ನ ಗೆದ್ದಲುಗಳು ನಿಧಾನವಾಗಿ ತಿಂದು ಕರಗಿಸ್ಬಿಡುತ್ತೋ, ಹಾಗೆ ಹಗಲು ರಾತ್ರಿಗಳು ಋತುಗಳು ಅನ್ನೋ ಗೆದ್ದಲು ನಮ್ಮ ಆಯುಷ್ಯವನ್ನ ನಿತ್ಯ ತಿಂದು ಖಾಲಿ ಮಾಡ್ತಾ ಇದೆ. ಕಾಡಿನಲ್ಲಿ
ತನ್ನ ತಂದೆಯ ವಿಯೋಗದ ವಾರ್ತೆಯನ್ನು ಕೇಳಿ ದುಃಖದಲ್ಲಿದ್ದ ರಾಮ ಭರತನಿಗೆ ಹೇಳಿದ ಈ ಮಾತುಗಳನ್ನು ನಾನು ನಿಮಗೆ ಯಾಕೆ ಹೇಳಿದೆ ಗೊತ್ತಾ? ಹಿಂದಿನ ಸಂಚಿಕೆಯಲ್ಲಿ ಆ ತಾಯಿ ತನ್ನ ಜೀವನ ಪರ್ಯಂತ, ಜೀವನದ ಕೊನೆಯ ಕ್ಷಣದ ತನಕ ತನ್ನ ಮಗನನ್ನ ಕಾದ್ಲಲ್ವಾ, ತನ್ನ ಮಗ ಬರ್ತಾನೆ ಅಂತ. ಹಾಗೆ ಪರಮಾತ್ಮ ನಮ್ಮನ್ನೂ ಕೂಡ ಕಾಯ್ತಾ ಇದ್ದಾನೆ ಅಂತ, ನಮ್ಮನ್ನೂ ಕೂಡ ಪ್ರತೀಕ್ಷೆ ಮಾಡ್ತಾ ಇದ್ದಾನೆ ಅಂತ. ಈ ಜೀವ ಯಾವತ್ತಾದ್ರೂ ನನ್ನ ಕಡೆಗೆ ತಿರುಗಿ ನೋಡ್ತೇನೋ ಅಂತ. ಅದನ್ನ ಒಂದು ಸುಂದರವಾದ ಕಥೆಯ ಮೂಲಕ ಇನ್ನೊಂದು ಸಂಚಿಕೆಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಹೇಗೆ ನಮ್ಮ ಆಯುಷ್ಯ ಗೆತ್ತಲು ತಿನ್ನೋ ತರ ಕಳೆದು ಹೋಗ್ತಾ ಇದ್ರು ಕೂಡ ನಾವು ಯಾಕೆ ಪರಮಾತ್ಮನ ಕಡೆಗೆ ಲಕ್ಷ್ಯ ಕೊಡ್ತಾ ಇಲ್ಲ ಅನ್ನೋದನ್ನ ಒಂದು ಸಣ್ಣ ಕಥೆಯ ಮೂಲಕ ವಿಮರ್ಶೆ ಮಾಡಿ. ಇದೊಂದು ಪುಟ್ಟ ಕಥೆನೂ ಅಲ್ಲ, ಒಂದು ಘಟನಾವಳಿ. ಅಪ್ಪ ಮತ್ತು ಮಗನ ಸಂಭಾಷಣೆ. ಅಪ್ಪ ಒಬ್ಬ ವ್ಯವಹಾರಸ್ಥ, ನಿಸ್ಮಯ. ಒಂದು ದಿವಸ ಸಂಜೆ ಸ್ವಲ್ಪ ತಡ ಆಗಿತ್ತು, ಮನೆಗೆ ಬಂದು ಸ್ವಲ್ಪ ಆರಾಮ್ ಮಾಡಬೇಕು ಅಂತ ಕೂತ್ಕೊಂಡು ಕಾಪು ಕುಡಿಯೋಕೆ ಶುರು ಮಾಡಿ. ಅವನ ಶರೀರ ಏನೋ ಬಂದಿತ್ತು, ಆದ್ರೆ ಅವನ ಮನಸ್ಸು ಮಾತ್ರ ಅವನ ವ್ಯವಹಾರದಲ್ಲೇ ಸುತ್ತಾಡ್ತಾ ಇತ್ತು. ಅಲ್ಲೇ ತನ್ನ ಪುಟ್ಟ ಮಗ ಆಟ ಆಡ್ತಾ ಇದ್ದವನಿಗೆ ಏನೋ ಅನ್ನಿಸ್ತು. ಏನನ್ನಿಸ್ತಾ ಏನೋ ಅಪ್ಪನ ಹತ್ರ ಬಂದು, ಅಪ್ಪ ನಿನ್ನ ಹತ್ರ ನಾನೊಂದು ಪ್ರಶ್ನೆ ಕೇಳಬೇಕು ಅಂತ ಹೇಳ್ದೆ. ಅಪ್ಪನಿಗೆ ಸ್ವಲ್ಪ ಕಿರಿಕಿರಿ ಆಯಿತು. ನಾನು ಏನೇನೋ ವ್ಯವಹಾರದ ತಲೆಬಿಸಿಲಿದ್ದೀನಿ, ಇವನ್ ಬೇರೆ ಪ್ರಶ್ನೆ ಅಂತ ಇನ್ನೂ ತಲೆ ತಿಂತಾನಲ್ಲಪ್ಪ ಅಂತ ಕಿರಿಕಿರಿ ಆಯಿತು. ಅದು ಮಗ ಅಲ್ವಾ, ಆಯ್ತು ಕೇಳು ಅಂತ ಹೇಳಿ. ಆ ಮಗು ಏನೋ ಯೋಚನೆ ಮಾಡಿ ಅಪ್ಪನ ಹತ್ರ ನೇರವಾಗಿ ಕೇಳಿಬಿಟ್ಟ, ಅಪ್ಪ ನೀನು 1 ಗಂಟೆಯ ಸಂಪಾದನೆ ಎಷ್ಟು ಅಂತ, ಅಂದ್ರೆ ನಿನ್ 1 ಗಂಟೆಯ ಮೌಲ್ಯ ಎಷ್ಟು ಅಂತ. ಅಪ್ಪನಿಗೆ ಒಂದ್ಸಲ ತಲೆ ಗಿರಕ್ಕಂತ ಸಿಟ್ಟೆ ಬಂತು. ಅಪ್ಪನಿಗೆ ಸಿಟ್ಟು ಬರೋದಿಲ್ವಾ? ಯಾರೇ ಆಗಲಿ ನಿನ್ನ ಸಂಬಳ ಏನು ಅಂತ ಕೇಳಿದ್ರೆ ಸಿಟ್ಟು ಬರದೇ ಇರುತ್ತ. ಅದು ಪ್ರಸಿದ್ಧವಾದ ಮಾತಿದೆ, ಸ್ತ್ರೀಯರ ವಯಸ್ಸು ಕೇಳಬಾರ್ದು, ಪುರುಷರ ಸಂಪಾದನೆ ಕೇಳಬಾರ್ದು ಅಂತ. ಅದು ಯಾವಾಗಲೂ ಅಷ್ಟೇ, ಸ್ತ್ರೀಯರಿಗೆ ಅವರ ವಯಸ್ಸಿನ ವಿಷಯದಲ್ಲಿ ಸಮಾಧಾನ ಇರೋದಂತೆ, ಹಾಗೆ ಪುರುಷರ ಸಂಪಾದನೆ ವಿಷಯದಲ್ಲೂ ಅಷ್ಟೇ. ಅದು ಅವರ ಜೀವಾಳ ಅಲ್ವಾ, ಹಾಗಾಗಿ ಕೇಳಬಾರದು. ಮಗ ಕೇಳಿಬಿಟ್ಟ. ಆಗ ಅಪ್ಪ, ಅದು ನಿನ್ನ ಕೆಲಸನ ಅಂತ, ನಾನು 1 ಗಂಟೆಗೆ ಎಷ್ಟು ದುಡಿತೀನಿ ಅನ್ನೋದು ಅದು ನಿನ್ನ ಕೆಲಸನ ಅಂತ ಕೇಳೋದು ಅಂತ ಆ ಮಗನಿಗೆ ಜೋರು ಮಾಡಿದ. ಆದರೆ ಆ ಮಗು ಬಿಡಲಿಲ್ಲ. ಹೇಳು ಅಪ್ಪ, ನನಗೆ ಬೇಕು, ನಿನ್ನ 1 ಗಂಟೆ ಸಂಬಳ ಎಷ್ಟು ಹೇಳು ಅಂತ ತುಂಬ ಪೀಡಿಸಿದೆ. ಆಗ ಅಪ್ಪನಿಗೆ ಅವನಿಂದ ತಪ್ಪಿಸ್ಕೊಂಡು ಸಾಕಾಗಿತ್ತು. ಹೇಳ್ದ, 500 ರೂಪಾಯಿ ಹೋಗು ಅಂತ ಹೇಳ್ದ. ಆ ಮಗು ತನ್ನ ಗಲ್ಲದ ಮೇಲೆ ಬೆರಳಿಟ್ಟು ಏನೋ ಸ್ವಲ್ಪ ಯೋಚನೆ ಮಾಡಿ ಅಪ್ಪನ ಹತ್ರ, ಅಪ್ಪ ಹಾಗಾದ್ರೆ ನಾವೊಂದು 300 ರೂಪಾಯಿ ಸಾಲ ಕೊಡ್ತೀಯಾ ಅಂತ ಕೇಳಿದೆ. ಅಪ್ಪನ್ಗೆ ಎಲ್ಲಿತ್ತೋ ಸಿಟ್ಟು, ನೀನ್ ನನ್ನ 1 ಗಂಟೆ ಸಂಬಳ ಕೇಳಿದ ಇದಕ್ಕ, ಹೋಗು ಅವಿವೇಕಿ, ಆ ದುಡ್ಡು ತಕೊಂಡು ಏನೋ ಒಂದು ಸಿಲ್ಲಿ, ಏನೋ ಒಂದು ಆಟ ಸಾಮಾನ ಏನೋ ತರ್ತೀಯ, ನಿನಗೆ ಬರೀ ನನ್ನ ದುಡ್ಡು ಬೇಕು, ಸ್ವಾರ್ಥಿ, ಹೋಗು, ನನ್ನ ಮುಖ ತೋರಿಸ್ಬೇಡ, ಹೋಗು, ಭೂಮಿ ಹೋಗು ಮನ್ಕೋ ಅಂತ ಗದರಿಸಿದ ಕಣ್ಕೆಂಪು ಮಾಡಿ. ಪಾಪ ಮಗು ಏನ್ ಮಾಡುತ್ತೆ, ಹತ್ಕೊಂಡು ಹೋಗಿ ತನ್ನ ಕೋಣೆಯಲ್ಲಿ ಮಲ್ಕೊಂಡ. ಹೀಗೆ ಸ್ವಲ್ಪ ಹೊತ್ತಾಯ್ತು. ಅಪ್ಪನ ಸಿಟ್ಟು ನಿಧಾನಕ್ಕೆ ಇಳಿತು. ಮೊದಲು ಅಪ್ಪ ಸಿಟ್ಟದಿದ್ದ, ಪಾಪ ಅವನ ವ್ಯವಹಾರದ ತಲೆಬಿಸಿಗಳೆಲ್ಲ ಇತ್ತು. ಈಗ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿದ್ದ, ವಿಶ್ರಾಂತಿ ಪಡೆದಿದ್ದ. ಈಗ ಯೋಚನೆ ಮಾಡೋದು ರೀತಿಯೇ ಸ್ವಲ್ಪ ಬೇರೆ ಆಯ್ತು. ನನ್ನ ಮಗ ಆ ಥರ ಏನೋ ಪದೇ ಕೇಳೋನಲ್ಲ. ಇತ್ತೀಚೆಗಂತೂ ಯಾವತ್ತೂ ದುಡ್ಡೇ ಕೇಳಿದ್ ನನ್ನ ಜ್ಞಾಪಕನೇ. ಪಾಪ ನಿಜವಾಗ್ಲೂ ಬೇಕಾಗಿತ್ತೋ ಏನೋ, ಚಿಕ್ಕ ಹುಡುಗ, ಪಾಪ ಹೇಗೆ ಕೇಳಬೇಕು ಅಂತಲೂ ಗೊತ್ತಿಲ್ಲ. ಪಾಪ ತನಗೆ ತೋಚು ಥರ ಕೇಳಿದ್ದಾನೆ. ಪಾಪ ಏನಾದರೂ ಬೇಕಾಗಿತ್ತೋ ಏನೋ, ನಾನು ಅಷ್ಟೆಲ್ಲ ಬೈಬಾರ್ದಾಗಿತ್ತು ಅಂತ ಮನಸ್ಸಲ್ಲಿ ಸ್ವಲ್ಪ ಬೇಜಾರಾಯಿತು. ತನ್ನ ಮಗ ಮನ್ಕೊಂಡಿದ್ನಲ್ಲ, ಕೋಣೆಗೆ ಹೋದ, ಮಗನನ್ನ ಎಬ್ಬಿಸಿದ. ಮಗುಗೆ ತುಂಬ ಬೇಜಾರಾಗಿತ್ತು, ಕಣ್ಣಲ್ಲಿ ನೀರು ಇಳಿತಾ ಇತ್ತು. ಆಗ ಅಪ್ಪ ಹೇಳ್ದ, ಅದು ಆಗ ತುಂಬ ನಾನು ಒತ್ತಡದಲ್ಲಿದ್ದೆ, ಕೆಲಸದ ಒತ್ತಡದಲ್ಲಿದ್ದೆ, ನಿನ್ನನ್ನು ಆ ಥರ ಬೈಯೋ ಅವಶ್ಯಕತೆ ಇರಲಿಲ್ಲ.
ನಿಂಗೆ ಏನೋ ದುಡ್ಡು ಬೇಕಾಗಿತ್ತೋ ಏನೋ, ನಿನಗೆ ಹೇಗೆ ಕೇಳಬೇಕು ಅಂತನೂ ಗೊತ್ತಾಗಿಲ್ಲ. ಸರಿ ತಗೋ 300 ರೂಪಾಯಿ ಅಂತ ಕೊಟ್ಟೆ. ಮಗುಗೆ ಖುಷಿಯಾಗೋಯ್ತು. ಖುಷಿಯಾಗಿ ತಕ್ಷಣ ಎದ್ದು ಕೂತು ತನ್ನ ದಿಂಬಿನ ಕೆಳಗೆ ಕೈ ಹಾಕಿ ಸ್ವಲ್ಪ ಸುರುಳಿ ಸುತ್ತಿದ ನೋಟಿತ್ತು, ಅದನ್ನೆಲ್ಲ ಎಣಿಸಿದ. ಅಪ್ಪನ ಮತ್ತೆ ಸಿಟ್ಟು ಬಂತು. ಇವನ ಹತ್ರ ಇದೆ ದುಡ್ಡು, ಆದ್ರೂ ಮತ್ತೆ ನಾನು ಕೇಳ್ತಿದ್ದಾರಲ್ಲ ಅಂತ ಸಿಟ್ಟು ಬಂತು. ಆದರೂ ಆ ಮಗ ಆಗ ಎಲ್ಲ ಲೆಕ್ಕ ಹಾಕಿ ಸ್ವಲ್ಪ ಯೋಚನೆ ಮಾಡಿ ಎಲ್ಲ ಎಣಿಸಿ ಈಗ ಸರಿಯಾಯಿತು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಅಪ್ಪಂಗೆ ಆ 500 ರೂಪಾಯಿ ಕೊಟ್ಟು, ಅಪ್ಪ ಈ 500 ರೂಪಾಯಿ ಇಟ್ಕೋ, ನನಗೆ ನೀನು 1 ಗಂಟೆ ಬೇಕಾಗಿತ್ತು ಅಂತ ಹೇಳಿ. ಅಂದರೆ ಆ ಮಗುಗೆ ದುಡ್ಡು ಕೊಡದೆ ಹೋದರೆ ಅಪ್ಪ ನನಗೆ ಸಿಗದೇ ಇಲ್ಲ ಅಂತ. ದುಡ್ಡು ಕೊಟ್ಟು ಆದರೂ ಅಪ್ಪನ 1 ಗಂಟೆ ತನಗೆ ಬೇಕಾಗಿದೆ, ಅವನ ಜೊತೆ 1 ಗಂಟೆ ಕಳಿಬೇಕಾಗಿದೆ, ಅವನ ಜೊತೆ ಊಟ ಮಾಡಬೇಕಾಗಿದೆ. ಆ ಮಗುವಿನ ಮನಸ್ಥಿತಿ ದುಡ್ಡು ಕೊಡದೆ ಅಪ್ಪನ 1 ಗಂಟೆ ಸಿಗೋಕೆ ಸಾಧ್ಯನೇ ಇಲ್ಲ ಅಂತ. ಅಪ್ಪನ ಯೋಚನೆ 1 ಗಂಟೆ ನಿಧಾನಕ್ಕೆ ಬಂದರೆ 500 ರೂಪಾಯಿ ಹೆಚ್ಚಿಗೆ ದುಡಿಬಹುದಲ್ಲ ಅಂತ. ನೋಡಿ, ರೂಪಾಯಿ ಮತ್ತು ಭಾವನೆ ಅದರ ಮಧ್ಯದ ತಾಕಲಾಟಗಳು. ಆ ಮಗುವಿನ ಭಾವನೆ ನೋಡಿ ಅಂತ. ಅಪ್ಪನ ಹತ್ರ ಸಾಲ ಮಾಡಿ ಆದರೂ ಅಪ್ಪನ 1 ಗಂಟೆ ಬೇಕು ಅದಕ್ಕೆ ಅಂತ. ಮಾತೇ ಆಡದೆ ಸುಮ್ಮನೆ ಇದ್ದಂತೆ ಎಷ್ಟೋ ಹೊತ್ತು ಆ ಅಪ್ಪ. ಆ ದಿನದಿಂದ ಭಾವ ಮತ್ತು ದುಡ್ಡಿಗೆ ತುಕ್ಕ ಹಾಕೋ ಕೆಲಸ ಮಾಡಲೇ ಇಲ್ವಂತೆ ಅವನು. ಭಾವ ಮುಖ್ಯ, ಹಣ ಅಲ್ಲ ಅಂತ. ನನಗೆ ಈ ಕಥೆ ಯಾಕೆ ತುಂಬ ಹಿರಿಸ್ತು ಅಂತ ಅಂದರೆ, ದೇವಿಗೆ ನಾವು ಏನು ಬೇಕಾದರೂ ಕೊಡ್ಬೋದು. ಅಂದರೆ ನಾವು ಕಾಣಿಕೆ ಹಾಕ್ಬೋದು, ಬೇರೆ ಏನೋ ಒಳ್ಳೊಳ್ಳೆ ಸೇವೆಗಳನ್ನು ಮಾಡಿಸ್ಬೋದು, ವಿಶೇಷವಾದ ಅಲಂಕಾರ, ಒಳ್ಳೆ ಧೂಪ ದೀಪ, ನಾನಾ ವಿಧ ಭಕ್ಷ್ಯದ ನೈವೇದ್ಯ, ಮಂಗಳಾರತಿ, ಬಂಗಾರದ ಕವಚ, ಕೊನೆಗೆ ಬಂಗಾರದ ತುಲಾಭಾರನೆ ಮಾಡಿಸ್ಬೋದು. ಆದರೆ ದೇವರಿಗೆ ನಿಜವಾಗಿ ಸಂತೋಷ ಆಗೋದು ಯಾವಾಗ ಗೊತ್ತಿದೆಯಾ? ನೀವು ಸಮಯ ಕೊಟ್ಟಾಗ ಅಂತ. ನೀವು ಅವರಿಗೆ ಸಮಯ ಕೊಟ್ಟಾಗ ಪಡುವಷ್ಟು ಸಂತೋಷನ ಅವನಿನ್ ಯಾವಾಗಲೂ ಪಡಲ್ಲ ಅಂತ. ಆ ಮಗುತ ಸಮಯ ಕೊಡೋದೊಂದು ಏನು, ನಮ್ಮ ಆಯುಷ್ಯದ ಒಂದು ಖಂಡವನ್ನು ಅವನಿಗೆ ಕೊಟ್ಟ ಹಾಗೆ ಅಂತ. ಒಂದು ಇಡೀ ದಿನವನ್ನ ನಿನಗೆ ಕೊಟ್ಟನಲ್ಲ ಪರಮಾತ್ಮ, ಆ ಇಡೀ ದಿನದಲ್ಲಿ ಸ್ವಲ್ಪ ಹೊತ್ತಾದರೂ ಅವನಿಗೋಸ್ಕರ ಕೊಡುವಂತ. ಇಡೀ ಆಯುಸ್ಸನ್ನು ಕೊಟ್ಟನಲ್ಲ, ಅದರಲ್ಲಿ ಅವನಿಗೋಸ್ಕರ ಒಂದು ಇಷ್ಟಾದ ಸಮಯವನ್ನು ಕೊಡುವಂತ. ನಿನ್ನ ಬದುಕನ್ನು ಪರಮಾತ್ಮನಿಗೆ ಕೊಡುವಂತ. ಆಸುತ್ತೇ ರಾಮೃತೆ ಕಾಲಂ ನಯೇದ್ವೇದಾಂತ ಚಿಂತಯ ಅಂತ ಶಾಸ್ತ್ರ ಹೇಳುತ್ತೆ. ಅಂದ್ರೆ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮನಗೋ ತನಕ, ಹುಟ್ಟದಾಗಿಂದ ಸಾಯೋ ತನಕ ವೇದಾಂತ ಚಿಂತನೆಯಲ್ಲಿ, ಆತ್ಮಚಿಂತನೆಯಲ್ಲಿ ಕಳೆಯಂತ. ಅಷ್ಟೆಲ್ಲ ಕೊಡದೆ ಹೋದ್ರೂ ಪರವಾಗಿಲ್ಲ, ಒಂದು ಇಷ್ಟ ಆದರೂ ನಿಮ್ಮ ಸಮಯವನ್ನು ಪರಮಾತ್ಮನಿಗೆ ಕೊಡಿ ಅಂತ. ನಮ್ಮ ಬದುಕನ್ನು ಪರಮಾತ್ಮನಿಗೆ ಕೊಡೋಣ ಅಂತ. ಇಲ್ಲ, ಅದೆಲ್ಲ ಆಗಲ್ಲ. ಅದು ತುಂಬ ಜನ ವಾರಿಸಿದ್ದಾರೆ. ಹೆಂಡತಿಗೆ ಸಮಯ ಕೊಡಬೇಕು, ಮಕ್ಕಳಿಗೆ ಸಮಯ ಕೊಡಬೇಕು, ಆಫೀಸಿಗೆ ಸಮಯ ಕೊಡಬೇಕು, ಟಿವಿಗೆ ಸಮಯ ಕೊಡಬೇಕು, ಈಗೆಲ್ಲ ಮೊಬೈಲ್ ರೀಲ್ಸಿಗೆ ಸಮಯ ಕೊಡಬೇಕು. ಸರಿ ಆಯಿತು, ಅದಕ್ಕಿಂತ ಕೊಟ್ಟು ಒಂದು ಇಷ್ಟ ಆದರೂ ನನಗೆ ಕೊಡ್ತೀಯ ಅಂತ, ಉಳಿದಿದ್ದಾರು ನನಗೆ ಕೊಡ್ತೀಯ ಅಂತ. ಆ ಮಗು ಅಪ್ಪನನ್ನು ಕೇಳ್ತಾನ, ಹಾಗೆ ಪರಮಾತ್ಮ ನಮ್ಮನ್ನು ಕೇಳ್ತಾನೆ. ಇಡೀ ಬದುಕೆ ಅವನು ಕೊಡುಗೆ, ಸಂಪೂರ್ಣ ಆಯುಷ್ಯನೇ ಅವನು ಕೊಡುಗೆ ಅಂತ. ಇಡೀ ಆಯಸ್ಸನ್ನು ಕೊಟ್ಟು ಪರಮಾತ್ಮ ಬರೀ ಆಯಸ್ಸಷ್ಟೇ ಕೊಟ್ಟನ? ಇಲ್ಲ, ಬದುಕೋಕೆ ಬೇಕಾದದ್ದೆಲ್ಲದೂ ಕೊಟ್ಟ. ನೀರು ಕೊಟ್ಟ, ಗಾಳಿ ಕೊಟ್ಟ, ಬೆಳೆ ಕೊಟ್ಟ, ಊಟ ಕೊಟ್ಟ, ಬಂದು ಮಿತ್ರರನ್ನು ಕೊಟ್ಟ, ಸಂಪತ್ತನ್ನು ಕೊಟ್ಟ, ಬದುಕಿಡೀ ಸುಖ ಕೊಟ್ಟ, ನೆಮ್ಮದಿ ಕೊಟ್ಟ, ದುಃಖ ಕೊಟ್ಟಾಗ ಕೂಡ ಅದ್ರ ಮೂಲಕ ಪಕ್ವತೆಯನ್ನು ಕೊಟ್ಟ ಅಂತ. ಅದರಿಂದ ನಮ್ಮ ಪಾಪಗಳನ್ನು ತೀರಿಸಿಕೊಟ್ಟ. ಇಷ್ಟೆಲ್ಲ ಕೊಟ್ಟ ಅವನಿಗೆ ಒಂದಿಷ್ಟು ಸಮಯ ಕೊಡದೆ ಹೋದ್ರೆ ಅವನಿಗೆ ಏನ್ ಅನ್ಸ್ಬೋದು? ಬಹುಶಃ ನಮ್ಮಂತ ಕೃತಜ್ಞರು ಬೇರೆ ಯಾರು ಹಿಂದೆ ಇರ್ಬೋದು. ಎಲ್ಲ ಕೊಟ್ಟ ಅವನಿಗೆ
ನಮ್ಮ ಪಟ್ಟಿಯಲ್ಲಿ ಕೊನೆಗೆ ಅಂತ, ಕೊನೆ ಸ್ಥಾನ ಅಂತ. ಈಗಿರೋದು ಏನಿದೆಯಲ್ವಾ, ಈಗಿರೋದು ಯಾವುದು ಉಳಿಯೋದೇ ಇಲ್ಲ ಅಂತ, ಕೊನೆಗೆ ಉಳಿಯೋದು ಅವನ್ ಮಾತ್ರ ಅಂತ. ನಿಜವಾಗಿ ನಮ್ಮ ಇಡೀ ಬದುಕನ್ನ, ಈ ಬದುಕಿನ ಸುಖವನ್ನ ನಮ್ಗೆ ಬೇಕಾದನ್ನೆಲ್ಲ ಕೊಟ್ಟದ್ದು ಅವನೇ ಅಂತ. ಅವ್ರು ಕೊಟ್ರು, ಇವ್ರು ಕೊಟ್ರು ಅನ್ನೋದೆಲ್ಲ ಸುಮ್ಮನೆ ಭ್ರಮೆ ಅಂತ. ಅವ್ರಿಗೆ ಸುಖ ಕೊಟ್ರು, ಈ ಸಂಪತ್ತನ್ನು ಸುಖ ಕೊಟ್ಟು ಅಂತ ಅನಿಸಿದ್ರು ಕೂಡ ಅದ್ರ ಹಿಂದಿರಲು ಅವನೇ ಅಂತ. ಅವನಿಗೆ ನಮ್ಮ ಇಡೀ ಬದುಕನ್ನು ಕೊಡಬೇಕಾಯಿತು. ಕೊನೆಗೆ ಒಂದು ಖಂಡವನ್ನಾದ್ರೂ, ನಿನ್ನ ಬದುಕಿನ ಆಯುಷ್ಯದ ಒಂದು ಖಂಡವನ್ನಾದ್ರೂ ಅವನಿಗೆ ಕೊಡುವಂತ. ಈ ಬದುಕನ್ನು ಕೊಡದೆ ಹೋದ್ರೂ ಕೂಡ ಆ ಒಂದು ಖಂಡವನ್ನು ಕೊಡೋದು ಕೂಡ ಅದು ಎಷ್ಟು ಮುಖ್ಯ ಅಂತ ಅಂದ್ರೆ, ಈಗ ನಾವು ಯಜ್ಞವನ್ನು ಮಾಡ್ತೀವಿ ಅಥವಾ ಪೂಜೆ ಮಾಡ್ತೀವಿ, ಪೂಜೆಯಲ್ಲಿ ನೈವೇದ್ಯ ಮಾಡ್ತೀವಿ. ಏನು ಆ ಪರಮಾತ್ಮನಿಗೆ ಕೊಟ್ಟು ಉಳಿದಿದೆಯಲ್ವಾ ಆ ನೈವೇದ್ಯ, ಅದು ಅಮೃತ ಅಂತ. ಹಾಗೆ ನಮ್ಮ ಬದುಕಿನಲ್ಲಿ ಒಂದಿಷ್ಟು ಸಮಯವನ್ನ ಕೊಡೋದು ಅಂದ್ರೆ ನಮ್ಮ ಆಯಸ್ಸಿನ ಒಂದು ಖಂಡವನ್ನು ಕೊಟ್ಟಂಗೆ ಅಂತ. ಅವನಿಗೆ ಕೊಟ್ಟು ಉಳಿದಿದ್ದು ಅದು ಅಮೃತ ಅಂತ, ಅದು ನೈವೇದ್ಯ ಆಗಿರೋ ಬದುಕು ಅಂತ. ಆ ಬದುಕು ಸಾರ್ಥಕ ಅಂತ. ಹಾಗಾದ್ರೆ ನಾವು ಸಮಯವನ್ನ ಪರಮಾತ್ಮನಿಗೆ ಯಾಕೆ ಕೊಡ್ಬೇಕು? ಅವನಿಗೆ ಕೊಡದೆ ಬೇರೆದಕ್ಕೆಲ್ಲ ಕೊಟ್ಕೊಂಡಿದ್ರೆ ಏನಾಗತ್ತೆ ಅಂತ ಅಂದ್ರೆ, ಮಹತಾ ಪುಣ್ಯ ಪಣ್ಣೇನ ಕ್ರೀತೇಯಂ ಕಾಯ ನಮಸ್ವಯ ಪರಂ ದುಃಖಾಂಬುದೇರ್ಗಂತು ತರ ಯಾವನ್ನ ವಿದ್ಯತೆ. ಅಂದ್ರೆ ನಮ್ಮ ಈ ಮನುಷ್ಯ ಶರೀರ ಅನ್ನೋದು ಬಿಟ್ಟಿ ಬರಲಿಲ್ಲ ಅಂತ. ಇದು ನಮಗೆ ಸಿಗಬೇಕಾದ್ರೆ ನಮ್ಮ ಹಿಂದಿನ ಸುಕೃತ ಪುಣ್ಯ ಅನ್ನೋ ದೊಡ್ಡ ಸಂಪತ್ತನ್ನ ಕೊಟ್ಟು ನಾವಿದನ್ನು ಖರೀದಿ ಮಾಡಿದೀವಿ ಅಂತ. ಖರೀದಿ ಮಾಡಿರೋದು ಯಾತಕ್ಕೆ ಅಂತ ಅಂದ್ರೆ, ಪರಂ ದುಃಖಾಂಬುದೇರ್ಗಂತು, ಈ ಹುಟ್ಟು ಸಾವು ದುಃಖ ಸಂಸಾರ ಅನ್ನೋ ಈ ವಿಷಚಕ್ರ ಇದೆಯಲ್ಲ, ಅದರಿಂದ ಪಾರಾಗೋದಕ್ಕೆ ಅಂತ, ಈ ಭವಸಾಗರವನ್ನು ದಾಟಿ ಆ ಕಡೆ ಹೋಗೋದಕ್ಕೆ ಅಂತ. ಹಾಗಾಗಿ ಇದು ತರ ಯಾವನ್ನ ಗಿದ್ಯತೆ, ಇದು ಯಾವಾಗ ಮುರಿದು ಹೋಗುತ್ತೇನೋ, ಯಾವಾಗ ನಾಶ ಆಗೋಗುತ್ತೇನೋ, ಮತ್ತಿದು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಅಷ್ಟರ ಒಳಗೆ ನೀನು ಭವಸಾಗರವನ್ನ, ಈ ಸಂಸಾರ ಸಾಗರವನ್ನ, ಈ ದುಃಖದ ಸಾಗರವನ್ನ ದಾಟ್ಕೊಂಡು ಬಿಡು ಅಂತ. ಹಾಗಾದ್ರೆ ದಾಟೋದು ಹೇಗೆ ಅಂತ ಕೇಳಿದ್ರೆ, ದಾಟ್ಸೋದಕ್ಕೆ ಆ ಪರಮಾತ್ಮ ಕಾಯ್ತಾ ಇದ್ದಾನೆ ಅಂತ. ಅವನ ಕಡೆ ನಾವು ತಿರುಗಿ ನೋಡ್ಬೇಕಷ್ಟೆ, ಅವನು ನಮ್ಮನ್ನು ನಾವು ಕೊಟ್ಕೋಬೇಕು ಅಷ್ಟೆ, ಉಳಿದಿದ್ದಲ್ಲ ಅವನು ಮಾಡ್ತಾನೆ. ಅವನ ಕಡೆ ಲಕ್ಷ್ಯ ಕೊಡದೆ ನಮ್ಮ ಇಡೀ ಸಮಯವನ್ನ, ಇಡೀ ದಿನವನ್ನ ಬೇಡದೆ ಹೋದ ಕೆಲಸಗಳಲ್ಲೇ ಕಳೆದುಬಿಟ್ರೆ ಅವನು ಹೇಗೆ ತಾನೇ ನಮ್ಮನ್ನ ಪಾರು ಮಾಡಕ್ ಸಾಧ್ಯ? ಹೇಗೆ ತಾನೇ ಅವ್ನು ನಮ್ಗೆ ಸಹಾಯ ಮಾಡಕ್ ಸಾಧ್ಯ? ಹಾಗಾಗಿ ನಮ್ಮ ಇಡೀ ಬದುಕನ್ನ ಆ ಪರಮಾತ್ಮನಿಗೆ ಕೊಡಬೇಕು ಅಂತ. ಇಡೀ ಬದುಕನ್ನು ಕೊಡೋಕ್ಕಾಗದೆ ಹೋದ್ರೂ ಕೂಡ ಎಷ್ಟೋ ನಮ್ಮ ಆಯುಷ್ಯದ ಖಂಡವನ್ನ, ಎಷ್ಟೋ ಸಮಯವನ್ನ ಅವನಿಗೆ ಕೊಡಬೇಕು ಅಂತ. ಈಗ ತಂದೆ ಮಗನಿಗೆ ತನ್ನ ಕಾರ್ ಕೊಡ್ತಾನೆ, ಎಲ್ಲಿಗೂ ಹೋಗ್ಬೇಕಾಗಿರುತ್ತೆ, ಮೈಸೂರಿಗೆ ಹೋಗ್ಬೇಕಾಗಿರುತ್ತೆ ಅಂತ ಇಟ್ಕೊಳ್ಳಿ. ಆಗ ಆ ಕಾರ್ ತಗೊಂಡು ಮಗ ಮೈಸೂರಿಗೆ ಹೋಗದೆ ಇಲ್ಲೇ ಎಲ್ಲೋ ಬೇಡದೆ ಹೋದ ಕಡೆಗೆ ಸುತ್ತಾಡ್ಕೊಂಡಿದ್ರೆ ಮುಂದಿನ ಸಲ ಆ ಕಾರ್ ಸಿಗತ್ತಾ ಕೇಳಿದ್ರೆ ಖಂಡಿತವಾಗಿ ಇಲ್ಲ ಅಂತ. ಯಾವ ಉದ್ದೇಶಕ್ಕೆ ನಮ್ಗೆ ಆ ವಸ್ತು ಸಿಕ್ಕಿದೆಯೋ ಅದನ್ನು ಸರಿಯಾಗಿ ಬಳಸ್ಕೊಂಡ್ರೆ, ಅಥವಾ ಆ ಬಳಸ್ಕೊಂಡು ನಮಗೆ ಆ ಫಲವನ್ನು ಪಡೆಯೋಕ್ಕಾಗದೆ ಹೋದ್ರೂ ಪರವಾಗಿಲ್ಲ, ಅದಕ್ಕೆ ಪ್ರಯತ್ನ ಮಾಡಿದ್ರೆ ಇನ್ನೊಂದ್ಸಲ ಮತ್ತೊಂದ್ಸಲ ಅದು ಸಿಗತ್ತೆ ಅಂತ. ಯಾಕಂದ್ರೆ ಪ್ರಾಮಾಣಿಕವಾಗಿ ಯಾವ ಉದ್ದೇಶಕ್ಕೋಸ್ಕರ ಅದು ಸಿಕ್ಕಿದೆಯೋ ಅದಕ್ಕೋಸ್ಕರ ಬಳಸ್ಕೊತಾ ಇದ್ದಾನೆ ಅಂತ. ಅದನ್ನು ವ್ರತ ಹಾಳು ಮಾಡಿದ್ರೆ ಮತ್ತೊಂದ್ಸಲ ಸಿಗಲ್ಲ ಅಂತ. ಇವನಿಗೆ ಆ ಯೋಗ್ಯತೆ ಇಲ್ಲ ಅಂತ, ಸರಿಯಾಗಿ ಬಳಸ್ಕೊಳ್ಳೋಕೆ ಅವನಿಗೆ ಗೊತ್ತಿಲ್ಲ ಅಂತ. ಹಾಗಾಗಿ ನಮ್ಮ ಜೀವನದ ಮುಖ್ಯ ಉದ್ದೇಶ ಈ ದುಃಖ ಸಾಗರವನ್ನು ದಾಟೋದಾಗಿದೆ ಅಂತ. ಯಾರಿಗೆ ತಾನೇ ಸಂತೋಷ ಬೇಡ ಹೇಳಿ? ಪಾರವಿಲ್ಲದಷ್ಟು ಸಂತೋಷ ಯಾರಿಗೆ ಬೇಡ ಹೇಳಿ? ಅದನ್ನು ಪ್ರಾಪ್ತಿ ಮಾಡ್ಕೊಳ್ಳೋದೇ ಆಗಿದೆ ಅಂತ. ಅದಕ್ಕೋಸ್ಕರ ನಾವು ನಮ್ಮ ಆತ್ಮನ ಕಡೆಗೆ ತಿರುಗಿ ನೋಡಬೇಕು ಅಂತ. ಯಾವುದೇ ಅಮೂಲ್ಯವಾದ ವಸ್ತುವಾಗ್ಲಿ ಅದನ್ನು ಯಾವ ಉದ್ದೇಶಕ್ಕೋಸ್ಕರ ಮಾಡಿರ್ತಾರೋ ಅದಕ್ಕೆ ಅದನ್ನು ಬಳಸ್ಕೊಳ್ಬೇಕು ಅಂತ. ಉದಾಹರಣೆ ಒಂದು ಮೊಬೈಲ್ದೇ ಆಗಲಿ, ಅದನ್ನು ಸರಿಯಾಗಿ ಬಳಸ್ಕೊಂಡ್ರೆ ಇಡೀ ಬ್ರಹ್ಮಾಂಡವನ್ನು ತೆಗೆದು ನೋಡ್ಬಹುದು ಅದರಲ್ಲಿ. ಆದರೆ ಅದನ್ನ ಸುತ್ತಿಗೆ ತರ ಯಾವುದೋ ಒಂದು ಮಳೆ ಹೊಡೆಯೋಕೆ ಕುಟ್ಟಕ್ಕೆ ಗಟ್ಟಿಯಾಗಿದೆ ಅಂತ ಬಳಸ್ಕೊಂಡ್ರೆ ಅದು ಆಗತ್ತೆ, ಮಳೆ ಹೊಡೆಯೋಕ್ಕೂ ಆಗುತ್ತೆ ಗಟ್ಟಿಯಾಗಿದ್ರೆ. ಆದ್ರೆ ಅದ್ರನ್ನು ಮಾಡಿರೋ ಉದ್ದೇಶ ಅದ ಅಂತ, ಅದನ್ನ ನಾವು ಯೋಚನೆ ಮಾಡ್ಬೇಕು ಅಂತ.
ಅದಕ್ಕೆ ಮೊಳೆ ಹೊಡೆಯೋದಕ್ಕೆ ಸುತ್ತಿಗೆ ಇತ್ಯಾದಿ ಬೇರೆ ವಸ್ತುಗಳೇ ಇದೆ ಅಂತ. ಇದರಿಂದ ಎಷ್ಟೊಂದು ಪ್ರಯೋಜನವನ್ನು ಪಡ್ಕೊಳ್ಬಹುದಿತ್ತಲ್ವಾ? ಅದಕ್ಕೆ ಅದನ್ನು ಬಳಸದೆ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಅದನ್ನು ಬಳಸಿದ್ರೆ ಆ ವಸ್ತುವಿಗೆ ಗೌರವ ಕೊಟ್ಟಂತ ಆಗಲ್ಲ. ಹಾಗೆ ಕೂಡ ನಮ್ಮ ಇಡೀ ಆಯುಷ್ಯ ಅವನ ಕೊಡುಗೆ. ಇದು ಕೊಟ್ಟಿರೋದೇನಕ್ಕೆ? ಅವನು ತಿಳ್ಕೊಳ್ಳೋಕ್ಕೋಸ್ಕರನೇ ಅಂತ. ಅದಕ್ಕೋಸ್ಕರನೇ ಅದನ್ನು ಬಳಸಬೇಕು ಅಂತ. ಬಾ ತಪಸ್ ಮಾಡಿದಂತೆ. ತಪಸ್ ಮಾಡಿದಾಗ ಅದೇ ಪ್ರತ್ಯಕ್ಷ ಆಗಿ ಕೇಳಿದಂತೆ, ನಿನಗೆ ವರ ಕೊಡೋಕ್ಕಿಂತ ಮುಂಚೆ ನನ್ನೊಂದು ಪ್ರಶ್ನೆ ಇದೆ, ಅದಕ್ಕೆ ಉತ್ತರ ಕೊಡು ಅಂತ. ಆಯ್ತು ಅನ್ನು ದೇವಕಿಯವರ ಈ ಪ್ರಪಂಚದಲ್ಲಿ ನಿಂತು ಅಂತ ಏನಿದೆ ಅಂತ. ಆಗ ಅವನು ಹೇಳನಂತೆ, ಎಷ್ಟೊಂದಿದೆ ನನ್ನ ಮನೆಯಲ್ಲಿ ನಾನು ಸಂಪಾದನೆ ಮಾಡಿರ್ತಕ್ಕಂಥ ಎಷ್ಟೊಂದು ಅಮೂಲ್ಯವಾದ ವಸ್ತುಗಳಿದೆ. ಅಷ್ಟೇ ಅಲ್ಲ, ನನ್ನ ಹೆಂಡತಿ, ಮಕ್ಕಳು, ತಂದೆ, ತಾಯಿ ಎಲ್ಲರೂ ಇದ್ದಾರೆ, ಅದೆಲ್ಲ ನಂದೇ ಅಂತ ಹೇಳಿದಂತೆ. ಆಗ ಪರಮಾತ್ಮ ಹೇಳಿದಂತೆ, ಇಲ್ಲ ಅದೆಲ್ಲ ಯಾವುದು ನಿಂದಲ್ಲ, ಇದು ಅದರಲ್ಲಿ ಕೆಲವು ಕಾಲ ಸಿಕ್ಕಿರೋದು ಅಷ್ಟೇ. ಈಗ ನಿನ್ನದಾಗಿರುವ ವಸ್ತುಗಳು ಇನ್ನು ಮುಂದೆ ಯಾರದ್ದೂ ಆಗತ್ತೆ. ನಿನ್ನ ಹೆಂಡತಿ, ಮಕ್ಕಳು, ಬಂಧು ಬಾಂಧವರು ಎಲ್ಲ ಒಂದಲ್ಲ ಒಂದು ದಿವಸ ನೀನು ಬಿಟ್ಟು ಹೋಗಲೇಬೇಕು, ಅದು ಯಾವುದು ನಿಂದಲ್ಲ ಅಂತ. ಆಗ ಅವನಿಗೆ ಹೌದಲ್ಲ, ಇದು ಯಾವುದು ನಂದಲ್ವಲ್ಲ ಅಂತ ಅನಿಸ್ತು. ಹಾಗಾದ್ರೆ ಈ ಶರೀರ ಇದೆಯಲ್ವಾ ಅದು ನಂದಲ್ವಾ ಅಂತ ಕೇಳಿದಂತೆ. ಆಗ ಪರಮಾತ್ಮ ಹೇಳಿದಂತೆ, ಅದು ನಿಂದಲ್ಲ, ಅದು ಕೂಡ ಕೆಲವು ಕಾಲ ನಿಂಗೆ ಸಿಕ್ಕಿರೋದು. ನಿನ್ನ ಜೀವ ಹೋದ ತಕ್ಷಣ ಅದು ಕೂಡ ನಿಮ್ಗೆ ಬಿಟ್ಟು ಹೋಗುತ್ತೆ, ಹಾಗಾಗಿ ಅದು ನಿಂದಲ್ಲ ಅಂತ. ಆಗ ಅವನಿಗೆ ಇನ್ನೂ ಯೋಚನೆ ಆಯ್ತು, ಯಾವುದು ಹಾಗಾದ್ರೆ ನಂದು? ಆತ್ಮ ಇದೆಯಲ್ಲ, ಆತ್ಮ ನಂದಲ್ವಾ ಅಂತ ಕೇಳಿದಂತೆ. ಅದು ಆತ್ಮ ಪರಮಾತ್ಮಂದು, ಪರಮಾತ್ಮನ ಒಂದು ಅಂಶನೇ ಅದು, ಹಾಗಾಗಿ ಆತ್ಮನೂ ನಿಂದಲ್ಲ. ಆಗ ಅವನಿಗೆ ತುಂಬಾ ದುಃಖ ಇದ್ದಂತೆ. ಹಾಗಾದ್ರೆ ನಂದು ಅನ್ನೋದು ಯಾವುದು ಇಲ್ವೇ ಇಲ್ವಾ ಈ ಪ್ರಪಂಚದಲ್ಲಿ ಅಂತ. ಆಗ ದೇವ್ರು ಹೇಳಿದಂತೆ, ನಿನ್ನ ಈ ಸಮಯ ಇದೆಯಲ್ಲ, ನಿನ್ ಕೊಟ್ಟಿರೋ ಒಂದು ಆಯುಷ್ಯ ಇದೆಯಲ್ಲ, ಅದು ನಿಂದು ಅಂತ. ಅದನ್ನ ನೀನು ಹೇಗೆ ಬಳಸ್ಕೋತೀಯ ಅನ್ನೋದ್ರ ಮೇಲೆ ಅದು ನಿಂತಿದೆ ಅಂತ. ಹಾಗಾಗಿ ಅದನ್ನ ಸಾರ್ಥಕವಾಗಿ ಬಳಸ್ಕೊಳ್ಬೇಕು. ಕೊನೆ ಪಕ್ಷ ನಮ್ಮ ಇಡೀ ಜೀವನವನ್ನ ಆ ಪರಮಾತ್ಮ ಪ್ರಾಪ್ತಿಗೆ ಬಳಸ್ಕೊಳಕ್ ಆಗದೆ ಹೋದ್ರೂ ಕೂಡ, ಒಂದು ಕೆಲವು ಹೊತ್ತಾದ್ರೂ ಕೂಡ, ನಮ್ಮ ಆಯುಷ್ಯದ ಕೆಲವು ಭಾಗವಾದ್ರೂ ಕೂಡ ಅವನಿಗೆ ಮೀಸಲಾಗಿರ್ಬೇಕು ಅಂತ. ಆ ತಂದೆಗೆ ತನ್ನ ವ್ಯವಹಾರದ ಒತ್ತಡದಿಂದ ಇಡೀ ದಿನ ಕೊಡಕ್ಕಾಗದೆ ಹೋದ್ರೂ ಕೂಡ ಮಗನಿಗೆ ಒಂದು ಗಂಟೆನಾದ್ರೂ ಕೊಡ್ಬೋದಲ್ಲ, ಕೆಲವು ನಿಮಿಷನಾದ್ರೂ ಕೊಡ್ಬೋದಲ್ವಾ? ಹಾಗೆ ನಾವು ಈ ಪ್ರಪಂಚದಲ್ಲಿ ಏನೇನೋ ವ್ಯವಹಾರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ, ನಮ್ಗೆ ಪರಮಾತ್ಮನಿಗೆ ಕೊಡಕ್ಕಾಗ್ತಿಲ್ಲ ಅಂತ ಅಂದ್ರೂ ಕೂಡ ಒಂದು ಕ್ಷಣನಾದ್ರೂ ಕೊಡ್ಬೋದಲ್ವಾ? ಸರಿ, ಹಾಗಾದ್ರೆ ಪರಮಾತ್ಮನಿಗೆ ನಮ್ಮ ಬದುಕು ಕೊಡೋದು ಹೇಗೆ? ನಾವು ಅವನನ್ನು ಅರಿಯುವುದು ಹೇಗೆ? ಶಂಕರಾಚಾರ್ಯರು ಇದಕ್ಕೆ ಉಪಾಯಗಳನ್ನು ಏನು ಹೇಳಿದ್ದಾರೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.